ಬಿಂದಾಸ್ ಚಾಲೆಂಜ್. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್, ನೀವ್ ಗೆಲ್ಲೋದು ಗ್ಯಾರಂಟಿ. ನಮಸ್ತೆ ಕರ್ನಾಟಕ, ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಷ್ಟೊತ್ತಾಗ್ಲೇ ನಿಮ್ಮೆಲ್ಲ ಕೆಲಸಗಳು ಮುಗ್ದಿರ್ಬೇಕಲ್ಲ. ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಾವ ಬಾಮೈದ ಚಿಂಕು ಪುಂಕು, ನನಗೆ ಗೊತ್ತು ನೀವೆಲ್ಲರೂ ಉದ್ಯಾ ಟಿವಿ ಮುಂದೆ ಕುತ್ಕೊಂಡಿರ್ತೀರಾ ಅಂತ. ಒಂದು ಅರ್ಧ ಗಂಟೆ ನಿಮ್ ರಿಮೋಟ್ ಕಂಟ್ರೋಲ್ನ ಪಕ್ಕಕ್ಕಿಡಿ, ನಿಮ್ ಎಲ್ಲ ಟೆನ್ಷನ್ಸ್ಗೂ ಬ್ರೇಕ್ ಹಾಕಿ. ನಿಮ್ಮ ಎಕ್ಸೈಟ್ಮೆಂಟ್ನ ಜಾಸ್ತಿ ಮಾಡಿಸಿ ನಾಲೆಜ್ ಜೊತೆಗೆ ಬಹುಮಾನ ಕೊಡೋದಕ್ಕೆ ನಾನು ಬಂದಿದ್ದೀನಿ. ಸೊ ವಾಟ್ ಆರ್ ಯು ವೇಟಿಂಗ್ ಫಾರ್? ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್, ನೀವು ಗೆಲ್ಲೋದು ಗ್ಯಾರಂಟಿ. ಮೈಸೂರು ರಾಜ್ಯವನ್ನು ಆಳುತ್ತಿದ್ದ ಜಯಚಾಮರಾಜ ಒಡೆಯರ್ ಅವರು ಭಾರತದ ಏಕೀಕರಣ ನಂತರ ನಮ್ಮ ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದರು. ನಮ್ಮ ಇಂದಿನ ಮೊದಲ ಪ್ರಶ್ನೆ ಯಾವುದು ಅನ್ನೋದನ್ನ ನೋಡೋಣವಾ? ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು? ಹೂ ಇಸ್ ದಿ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ? ನಿಮ್ಮ ಆಪ್ಷನ್ಸ್: ಕೆ.ಸಿ. ರೆಡ್ಡಿ, ಎಸ್. ನಿಜಲಿಂಗಪ್ಪ, ಡಿ. ದೇವರಾಜ ಅರಸ್. ನಿಮ್ಮ ಆಪ್ಷನ್ ಕೆ.ಸಿ. ರೆಡ್ಡಿ ಆಗಿದ್ದಲ್ಲಿ KCR ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಎಸ್. ನಿಜಲಿಂಗಪ್ಪ ಆಗಿದ್ದಲ್ಲಿ NIJ ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಡಿ. ದೇವರಾಜ ಅರಸ್ ಆಗಿದ್ದಲ್ಲಿ DDA ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. Your time starts now. ವಾವ್, ಪ್ರಶ್ನೆ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟವ್ರಿಗೆ ಏನ್ ಬಹುಮಾನ ಇದೆ ಅನ್ನೋದನ್ನ ನೋಡೋಣವಾ? ಈ ಪ್ರಶ್ನೆಗೆ ಶಶಿ ಸೋಪ್ಸ್ ವತಿಯಿಂದ 2,000 ರೂಪಾಯಿ ಮೌಲ್ಯದ ಬಹುಮಾನ. ಸರಿ ಉತ್ತರ ಕಳುಹಿಸಿದ ಪ್ರತಿಯೊಬ್ಬರಿಗೂ 10,000 ಬಿಂದಾಸ್ ಪಾಯಿಂಟ್ ಸಿಗುತ್ತದೆ. ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದವರಿಗೆ ಕಾರ್, ಬೈಕ್, ಚಿನ್ನ, ಬೆಳ್ಳಿ, ರೇಷ್ಮೆ ಸೀರೆ, ಸ್ಮಾರ್ಟ್ ಫೋನ್, ವಿದೇಶ ಪ್ರವಾಸ, ಹೀಗೆ ಲಕ್ಷಾಂತರ ರೂಪಾಯಿ ಗೆಲ್ಲುವ ಅವಕಾಶವಿದೆ. ಬಿಂದಾಸ್ ಪಾಯಿಂಟ್ಸ್ ಗಳಿಸಿದ ಎಲ್ಲರಿಗೂ ಸಾವಿರಾರು ರೂಪಾಯಿ ಮೌಲ್ಯದ ಶಾಪಿಂಗ್ ವೌಚರ್ ಸಿಗುತ್ತದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆಗ ಮೈಸೂರು ರಾಜ್ಯವನ್ನ ಅರಸರಿಂದ ಪಡೆದುಕೊಂಡ್ವಿ. ಹೊಸ ಸರ್ಕಾರಕ್ಕೆ ಹಲವಾರು ಮೂಲಭೂತ ಸಮಸ್ಯೆಗಳು ಎದುರಾದವು. ಆರ್ಥಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ಸಾಂಕ್ರಾಮಿಕ ರೋಗಗಳು, ಹೀಗೆ ಹಲವಾರು ಸವಾಲನ್ನು ಕೂಡ ಎದುರಿಸಬೇಕಾಯಿತು. ವೀಕ್ಷಕರೇ, ನಿಮಗೂ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ನಾವು ಕೇಳೋ ಕ್ವಶನ್ ಸಿಂಪಲ್ ಆಗೇ ಇರುತ್ತೆ, ಆದರೆ ಆಪ್ಷನ್ಸ್ ಮಾತ್ರ ತುಂಬಾ ಕನ್ಫ್ಯೂಷನ್ ಆಗಿರುತ್ತೆ. ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಹೆಕ್ಕಿ ತೆಗೆದು ಸರಿಯಾದ ಉತ್ತರನ ಟೈಮ್ ಮುಗಿಯೋಷ್ಟರಲ್ಲಿ ನೀವು ನಮಗೆ SMS ಮಾಡಬೇಕು. ಮಾಡಿ, ನೀವು ಗೆಲ್ಲೋದಂತೂ ಗ್ಯಾರಂಟಿ. ಬಿಂದಾಸ್ ಚಾಲೆಂಜ್, ನೀವ್ ಗೆಲ್ಲೋದು ಗ್ಯಾರಂಟಿ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು? ನಿಮ್ಮ ಆಪ್ಷನ್ ಕೆ.ಸಿ. ರೆಡ್ಡಿ ಆಗಿದ್ದಲ್ಲಿ KCR ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಎಸ್. ನಿಜಲಿಂಗಪ್ಪ ಆಗಿದ್ದಲ್ಲಿ NIJ ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಡಿ. ದೇವರಾಜ ಅರಸ್ ಆಗಿದ್ದಲ್ಲಿ DDA ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. ನಾವು ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಬಿಟ್ರೆ ನಿಮ್ಮ ಕೆಲಸ ಮುಗ್ದೋಯ್ತು ಅನ್ಕೊಂಡ್ಬಿಟ್ರಾ? ನಾವು ಕೊಡೋ ಅಗಾಧವಾದ ಮಾಹಿತಿಯನ್ನ ನೀವು ತಿಳ್ಕೋಬೇಕು. ಅದರಿಂದ ನಿಮ್ಗಾಗೋ ಆಶ್ಚರ್ಯ ಮತ್ತೆ ಮಜಾನೇ ಬೇರೆ. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ನಲ್ಲಿ ನಿಮಗೆ ಸಿಗುತ್ತೆ ವೆರೈಟಿ ಬಹುಮಾನಗಳ ಜೊತೆ ವೆರೈಟಿ ನಾಲೆಜ್. ಅದೇ ಈ ಪ್ರೋಗ್ರಾಮ್ನ ಸ್ಪೆಷಾಲಿಟಿ. ಅದಕ್ಕೆ ನಾವು ಹೇಳೋದು, ನೀವು ಗೆಲ್ಲೋದು ಗ್ಯಾರಂಟಿ. ಕರ್ನಾಟಕದ ಒನ್ ಅಂಡ್ ಒನ್ಲಿ ಗೇಮ್ ಶೋ ಬಿಂದಾಸ್ ಚಾಲೆಂಜ್ನಲ್ಲಿ ನೀವು ಉತ್ತರಿಸುವ ಸಮಯ 5, 4, 3, 2, 1 ಟೈಮ್ ಅಪ್. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ನೀವು ಕೊಟ್ಟಿರೋ ಉತ್ತರ ಸರಿನೋ ತಪ್ಪೋ ತಿಳ್ಕೋಬೇಕು ತಾನೆ? ಬನ್ನಿ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಡಿ. ದೇವರಾಜ ಅರಸ್. 1947 ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಅಕ್ಟೋಬರ್ 25, 1947ರಂದು ಕೆ.ಸಿ. ರೆಡ್ಡಿ ಅಂದರೆ ಕೆ. ಚಂಗಲರಾಯ ರೆಡ್ಡಿರವರನ್ನು ಪ್ರಥಮ ಮುಖ್ಯಮಂತ್ರಿಯಾಗಿ ನಾಮಕರಣ ಮಾಡಲಾಯಿತು. ಆದರೆ ಆ ದಿನಗಳಲ್ಲಿ ಇನ್ನೂ ಚುನಾಯಿತ ಅಸೆಂಬ್ಲಿ ರಚನೆಯಾಗಿರಲಿಲ್ಲ ಮತ್ತು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರೂ ಬಂದಿರಲಿಲ್ಲ. ಹಾಗಾಗಿ ಕೆ.ಸಿ. ರೆಡ್ಡಿಯವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿರುತ್ತಾರೆ. 1951ರಲ್ಲಿ ಮೊದಲ ಅಸೆಂಬ್ಲಿ ಚುನಾವಣೆ ನಡೆದ ನಂತರ ಶ್ರೀಯುತ ಎಸ್. ನಿಜಲಿಂಗಪ್ಪರವರು ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು.
ಆದರೆ ಆಗಲೂ ಸಹ ನಮ್ಮ ರಾಜ್ಯವನ್ನು ನವ ಮೈಸೂರು ಸಂಸ್ಥಾನ ಎಂದೇ ಕರೆಯುತ್ತಿದ್ದರು. 1973ರಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಆ ದಿನಗಳಲ್ಲಿ ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದರು. ಆದ್ದರಿಂದ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಎಂಬ ಕೀರ್ತಿ ಶ್ರೀ ಡಿ ದೇವರಾಜ ಅರಸು ಅವರಿಗೆ ಸಲ್ಲುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, 1956ರಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ರಚನೆ ಮಾಡಿದ್ರು. ಆಗ ನಮ್ಮ ಮೈಸೂರು ಸಂಸ್ಥಾನಕ್ಕೆ ನವ ಮೈಸೂರು ಅಂತ ಹೆಸರು ಬಂತು. ಆದ್ರೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು 1973ರಲ್ಲಿ. ಅದಕ್ಕೆ ನಾನು ನಿಮಗೆ ಹೇಳೋದು, ನಾನು ಕೇಳೋ ಕ್ವಶನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡು ಸರಿಯಾಗಿರೋ ಉತ್ತರನ ನಮಗೆ ಕೊಡಿ ಅಂತ. ಬಿಂದಾಸ್ ಚಾಲೆಂಜ್ಗೆ ನೀವು ಉತ್ತರಿಸುವಾಗ ನಿಮ್ಮ ರಿಜಿಸ್ಟರ್ ಆದ ಮೊಬೈಲ್ನಿಂದಲೇ ಉತ್ತರಿಸಿ. ನೀವು ಯಾವ ಮೊಬೈಲ್ನಿಂದ ನಮಗೆ ಮೊದಲು ಉತ್ತರಿಸುತ್ತೀರೋ ಅದೇ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆ ಆಗಿರುತ್ತದೆ. ಅದೇ ನಿಮ್ಮ ಅಕೌಂಟ್ ನಂಬರ್ ಕೂಡ ಆಗಿರುತ್ತದೆ. ಅದೇ ನಂಬರ್ಗೆ ನಾವು ನಿಮ್ಮ ಬಿಂದಾಸ್ ಪಾಯಿಂಟ್ಸ್ ಜಮಾ ಮಾಡುತ್ತೇವೆ. ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದರೆ ಮಾತ್ರ ನೀವು ಬಂಪರ್ ಬಹುಮಾನ ಗೆಲ್ಲಬಹುದು. ಹಾಗಾಗಿ ನೀವು ಒಂದೇ ನಂಬರ್ನಿಂದ ಉತ್ತರಿಸಿ. ಬಿಂದಾಸ್ ಚಾಲೆಂಜ್ ಪ್ರತಿದಿನ ವೀಕ್ಷಿಸಿ. ಎಲ್ಲಾ ಪ್ರಶ್ನೆಗೂ ಬಿಡದೆ ಉತ್ತರಿಸಿ. ಹೆಚ್ಚು ಹೆಚ್ಚು ಪಾಯಿಂಟ್ ಸಂಗ್ರಹಿಸಿ. ಬಿಂದಾಸ್ ಚಾಲೆಂಜ್ನಲ್ಲಿ ಎಷ್ಟು ಹೊಸ ಅಕೌಂಟ್ಗಳು ಕ್ರಿಯೇಟ್ ಆಗಿದೆ ಅಂತ ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ತಗೋಬೇಕು ಪುಟ್ಟ ವಿರಾಮ. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್, ನೀವು ಗೆಲ್ಲೋದು ಗ್ಯಾರಂಟಿ. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್, ನೀವು ಗೆಲ್ಲೋದು ಗ್ಯಾರಂಟಿ. ಕಣ್ವಾ ಮಾರ್ಟ್ನಲ್ಲಿ ವೆರೈಟಿ ಇದೆ. ಕನ್ವಾ ಮಾರ್ಟ್ನಲ್ಲಿ ಕ್ವಾಲಿಟಿ ಇದೆ. ಕಣ್ವಾ ಮಾರ್ಟ್ನಲ್ಲಿ ಒಳ್ಳೆ ಸರ್ವಿಸ್ ಇದೆ. ಇದೆಲ್ಲದರ ಜೊತೆಗೆ ಕಣ್ವಾ ಮಾರ್ಟ್ನಲ್ಲಿ ರೇಟ್ ನ್ಯಾಯವಾಗಿದೆ. ಇದಕ್ಕಿಂತ ಹೆಚ್ಚಿಗೆ ನಮಗೇನ್ ಬೇಕು? ಕಣ್ವಾ ಮಾರ್ಟ್ ಇಡೀ ಕುಟುಂಬದ ಫ್ಯಾಷನ್ ಮಾರ್ಟ್. ಕಣ್ವಾ ಮಾರ್ಟ್, ಇದು ನಿಮ್ಮ ಮಾರ್ಟ್. ಕಳೆಯು ಕೊಳೆಯು ಇರಬಹುದೇ ನಮ್ಮ ಶಶಿ ಕೊಳೆಯ ನುಡಿಸೋ ಸೂಪರ್ ಸ್ಟಾರ್ ಶಶಿ ಡಿಟರ್ಜೆಂಟ್ ಸೋಪ್ ಮತ್ತು ವಾಷಿಂಗ್ ಪೌಡರ್. ನಿನ್ನ ಕೇಶವು ಸೊಂಪಾಗಿದೆ. ಸಾಮ್ರಾಟ್ ಸೀಗೆಕಾಯಿ ಪುಡಿ. ಕೂದಲಿಗೆ ಸಾಧಾರಣ ರಕ್ಷಣೆ ಸಾಲದು, ಸಾಮ್ರಾಟ್ನ ಸಂರಕ್ಷಣೆಯೇ ಬೇಕು. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರ ಕೈ ಸೇರೋದ್ರಿಂದ ಕಣ್ವಾ ಮಾರ್ಟ್ನಲ್ಲಿ ನಿಮ್ಮ ಹಣಕ್ಕೆ ನಿಜವಾದ ವ್ಯಾಲ್ಯೂ ಸಿಗುತ್ತೆ. ಕಣ್ವಾ ಮಾರ್ಟ್. ನಿಜ ಹೇಳ್ಬೇಕಂದ್ರೆ ದೀಪ್ತಿ, ಮೊದಲೆಲ್ಲ ಐ ಡಿಂಟ್ ಲೈಕ್ ಯು ದಟ್ ಮಚ್. ನಿಜ ಹೇಳ್ಬೇಕಂದ್ರೆ ಅಮ್ಮ, ಸೇಮ್ ಪಿಂಚ್. ಸುಧೀರನ ಲೇಟ್ ನೈಟ್ ಸಿನಿಮಾಗೆ ಜಳ್ಕೊಂಡು ಹೋಗೋದು, ನಿಮ್ಮ ಭಾನುವಾರ ಬೆಳಿಗ್ಗೆ 7 ಗಂಟೆಯ ಭಜನೆ, ನಿನ್ನ ಹೆದರಿದ ದಬ್ಬಿದ ಧ್ವನಿ, ಇನ್ಸ್ಪೆಕ್ಟರ್ನಂತೆ ಪ್ರತಿಯೊಂದರ ಮೇಲೂ ನೀವು ಜೋರಾಗಿ ಪ್ರಶ್ನೆ ಕೇಳುವುದು. ಪ್ರಶ್ನೆ ಅಂತ ಕೂಡಲೇ ನೆನಪಾಯ್ತು. ಏನೇ ಡಿನ್ನರ್ಗೆ ಏನ್ ಮಾಡಿದ್ದೆ? ನೀವೇನ್ ಮಾಡ್ತೀರೋ ಅದೇ. ಇವತ್ತು ನಿಮ್ಮ ಸರದಿ ಅಮ್ಮ. ಸ್ವಲ್ಪ ಮೋಜು ಮಸ್ತಿ ಪ್ರತಿಯೊಂದು ಸಂಬಂಧಕ್ಕೂ ಆರೋಗ್ಯ. ಗೋಧಿಯ ಹೆಲ್ತ್ ಜೊತೆಗೆ ಬೆಣ್ಣೆ ಮತ್ತು ಹರ್ಬ್ಸ್ ನ ಆನಂದ. ಹೊಸ ಬ್ರಿಟಾನಿಯಾ ಮಸ್ಕಾ ರಸ್ಕ್, ಆರೋಗ್ಯದೊಂದಿಗೆ ಮಜಾ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರ ಕೈ ಸೇರೋದ್ರಿಂದ ಕಣ್ವಾ ಮಾರ್ಟ್ನಲ್ಲಿ ನಿಮ್ಮ ಹಣಕ್ಕೆ ನಿಜವಾದ ವ್ಯಾಲ್ಯೂ ಸಿಗುತ್ತೆ. ಕಣ್ವಾ ಮಾರ್ಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಣ್ವಾ ಮಾರ್ಟ್, ಫ್ಯಾಮಿಲಿ ಫ್ಯಾಷನ್ ಮಾರ್ಟ್, ಶಶಿ ಸೋಪ್ಸ್, ಬ್ರಿಟಾನಿಯಾ ಮಸ್ಕಾ ರಸ್ಕ್ ಮತ್ತು ಇಂಡಸ್ ಟಿಎಂಟಿ ಕಂಬಿಗಳು. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್, ನೀವು ಗೆಲ್ಲೋದು ಗ್ಯಾರಂಟಿ. ಪ್ರಶ್ನೆಗೆ ಉತ್ತರ, ಆ ಉತ್ತರಕ್ಕೊಂದಿಷ್ಟು ವಿವರ, ಜೊತೆಗೆ ಬಹುಮಾನಗಳ ಸಾಗರ. ಸೊ ವೆಲ್ಕಮ್ ಬ್ಯಾಕ್ ಟು ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್, ನೀವು ಗೆಲ್ಲೋದು ಗ್ಯಾರಂಟಿ. ನಮ್ಮ ಭಾರತದಲ್ಲಿ ಮೊದಲು ರೈಲ್ ಬಿಟ್ಟಿದ್ದು ಬ್ರಿಟಿಷ್ ಅವರ ಸಾಧನೆ. ಆದರೆ ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟ ಸಂಸ್ಥೆ. ಈ ಖ್ಯಾತಿ ನಮ್ಮ ಭಾರತೀಯ ರೈಲ್ವೆ ಇಲಾಖೆಗಿದೆ. ಬನ್ನಿ ನಮ್ಮ ಮುಂದಿನ ಪ್ರಶ್ನೆ ಯಾವುದು ಅನ್ನೋದನ್ನ ನೋಡೋಣ. ಕರ್ನಾಟಕದಲ್ಲಿ ರೈಲು ಬೋಗಿಗಳನ್ನು ತಯಾರಿಸುವ ಕಾರ್ಖಾನೆ ಯಾವುದು? ವಿಚ್ ಇಸ್ ದ ಫ್ಯಾಕ್ಟರಿ ಇನ್ ಕರ್ನಾಟಕ ವಿಚ್ ಪ್ರೊಡ್ಯೂಸಸ್ ರೈಲ್ವೆ ಕೋಚಸ್? ನಿಮ್ಮ ಆಪ್ಷನ್ಸ್: ವೀಲ್ ಅಂಡ್ ಆಕ್ಸೆಲ್ ಫ್ಯಾಕ್ಟರಿ, BEML, BHEL. ನಿಮ್ಮ ಆಪ್ಷನ್ ವೀಲ್ ಅಂಡ್ ಆಕ್ಸೆಲ್ ಫ್ಯಾಕ್ಟರಿ ಆಗಿದ್ದಲ್ಲಿ WHE ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ BEML ಆಗಿದ್ದಲ್ಲಿ BEM ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ BHEL ಆಗಿದ್ದಲ್ಲಿ BHE ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. Your time starts now. ಚಿಕ್ಕಬುಕ್ಕು ರೈಲು ಬರ್ತಾ ಇದೆ, ಬಹುಮಾನಗಳ ಬೋಗಿನ ಎಳೆದು ತರ್ತಾ ಇದೆ.
ನೋಡಿ. ಈ ಪ್ರಶ್ನೆಗೆ ಇಂಡಸ್ ಸ್ಟೀಲ್ ವತಿಯಿಂದ 3,000 ರೂಪಾಯಿ ಮೌಲ್ಯದ ಬಹುಮಾನ. ಸರಿ ಉತ್ತರ ಕಳುಹಿಸಿದ ಪ್ರತಿಯೊಬ್ಬರಿಗೂ 10,000 ಬಿಂದಾಸ್ ಪಾಯಿಂಟ್ ಸಿಗುತ್ತದೆ. ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದವರಿಗೆ ಕಾರ್, ಬೈಕ್, ಚಿನ್ನ, ಬೆಳ್ಳಿ, ರೇಷ್ಮೆ ಸೀರೆ, ಸ್ಮಾರ್ಟ್ಫೋನ್, ವಿದೇಶ ಪ್ರವಾಸ ಹೀಗೆ ಲಕ್ಷಾಂತರ ರೂಪಾಯಿ ಗೆಲ್ಲುವ ಅವಕಾಶವಿದೆ. ಬಿಂದಾಸ್ ಪಾಯಿಂಟ್ಸ್ ಗಳಿಸಿದ ಎಲ್ಲರಿಗೂ ಸಾವಿರಾರು ರೂಪಾಯಿ ಮೌಲ್ಯದ ಶಾಪಿಂಗ್ ವೌಚರ್ ಸಿಗುತ್ತದೆ. ಬೇಗ ಬೇಗ ನಿಮ್ಮ ಸರಿಯಾದ ಉತ್ತರನ ನಮಗೆ SMS ಮಾಡಿ. ನಿಮಗೆ ಕೇವಲ 2 ನಿಮಿಷ ಕಾಲಾವಕಾಶ ಮಾತ್ರ ಇದೆ. ಏನು, ನಮ್ಮ ಪ್ರಶ್ನೆ ನಿಮ್ಮ ತುಂಬ ದಾರಿ ತಪ್ಪಿಸ್ತಿದೆ ಅಂತ ಅನ್ಕೋತಾ ಇದ್ದೀರಾ? ಹೌದು ಸ್ನೇಹಿತರೆ, ನಿಜ ಜೀವನದಲ್ಲೂ ಅಷ್ಟೇ. ನಾವು ಅನ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಅದಕ್ಕೆ ನಾನು ಹೇಳೋದು, ಪ್ರಶ್ನೆಗೆ ಉತ್ತರ ಕಳಿಸೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಮಗದೊಮ್ಮೆ ಸರಿಯಾಗಿ ಯೋಚಿಸಿ SMS ಮಾಡಿ ಅಂತ. ನೀವು ಕಳಿಸೋ SMSಗೆ ಯಾವುದೇ ಪ್ರೀಮಿಯಂ ಶುಲ್ಕ ಇರೋದಿಲ್ಲ. ಏನು, ಪ್ರಶ್ನೆ ಮರ್ತೋಯ್ತಾ? ಬನ್ನಿ ಹಾಗಾದ್ರೆ ಮತ್ತೊಮ್ಮೆ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ರೈಲು ಬೋಗಿಗಳನ್ನು ತಯಾರಿಸುವ ಕಾರ್ಖಾನೆ ಯಾವುದು? ನಿಮ್ಮ ಆಪ್ಷನ್ ವೀಲ್ ಅಂಡ್ ಆಕ್ಸೆಲ್ ಫ್ಯಾಕ್ಟರಿ ಆಗಿದ್ದಲ್ಲಿ WHE ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ BEML ಆಗಿದ್ದಲ್ಲಿ BEM ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ BHEL ಆಗಿದ್ದಲ್ಲಿ BHE ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. ಸರಿಯಾದ ಉತ್ತರನ ನಿಗದಿತ ಟೈಮಲ್ಲಿ ನಮಗೆ ಕಳಿಸಿ ಬಹುಮಾನ ಗೆಲ್ಲಿ. ಹೆಚ್ಚು ಹೆಚ್ಚು ಬಿಂದಾಸ್ ಪಾಯಿಂಟ್ಗಳನ್ನ ಗಳಿಸ್ಕೊಂಡ್ರೆ ನಿಮಗೆ ಗೆಲ್ಲೋ ಅವಕಾಶ ಮತ್ತಷ್ಟು ಜಾಸ್ತಿ ಆಗುತ್ತೆ. ಆದರೆ ನಿಮ್ಮ ಸಮಯ ಇವಾಗ ಕಡಿಮೆ ಆಗ್ತಿದೆ. 5 4 3 2 1 ಟೈಮ್ ಅಪ್. ಒಂದ್ಸರಿ 12 ಗಂಟೆಗೆ ಬರಬೇಕಾಗಿರೋ ಟ್ರೈನು 12 ಗಂಟೆಗೆ ಬಂದ್ಬಿಡ್ತಂತೆ. ಅದಕ್ಕೆ ನಮ್ಮ ಜನಗಳಿಗೆ ತುಂಬ ಖುಷಿಯಾಗಿ ಅದೇ ಸಂತೋಷದಲ್ಲಿ ಸ್ಟೇಷನ್ ಮಾಸ್ಟರ್ಗೆ ಹಾರ ತಗೊಂಡು ಹಾಕಿದ್ರಂತೆ. ಅದಕ್ಕೆ ನಮ್ಮ ಸ್ಟೇಷನ್ ಮಾಸ್ಟರ್ ಗಾಬರಿ ಆಗ್ಬಿಟ್ಟು ಇದೆಲ್ಲ ನನಗೆ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ನಮ್ಮ ಜನಗಳು, ಇದೇನು ಸರ್ ಇದು, 12 ಗಂಟೆಗೆ ಬರಬೇಕಾಗಿರೋ ಟ್ರೈನು 12 ಗಂಟೆಗೆ ಕರೆಕ್ಟ್ ಟೈಮಿಗೆ ಬಂತು ಅಂತ ಹೇಳಿದ್ರಂತೆ. ಅದಕ್ಕೆ ನಮ್ಮ ಸ್ಟೇಷನ್ ಮಾಸ್ಟ್ರು ಹೆದರ್ಕೊಂಡು, ಇದು ಇವತ್ತಿನ ಟ್ರೈನ್ ಅಲ್ಲ, ನಿನ್ನೆ ಟ್ರೈನ್ ಅಂತ ಹೇಳಿದ್ರಂತೆ. ರೈಲ್ವೆ ಸ್ಟೇಷನ್ನಲ್ಲಿ ನಮ್ಮ ಜನಗಳು ಟ್ರೈನ್ಗೋಸ್ಕರ ಕಾದು ಕಾದು ಬೇಜಾರಾಗೋಗಿ ಕಟ್ಟಿರೋ ಕತೆ ಇದು. ನೀವು ನಾನು ಕೊಡೋ ಉತ್ತರಕ್ಕೋಸ್ಕರ ಕಾಯ್ತಿದ್ದೀರಾ ಅಲ್ವಾ? ಆದ್ರೆ ನಾನು ಮಾತ್ರ ನಿಮ್ಮನ್ನ ಹಿಂಗೆ ಕಾಯಿಸಲ್ಲ ರೀ. ಅಲ್ಲಿ ನೋಡಿ, ಉತ್ತರ ಅಲ್ಲಿದೆ. ಕರ್ನಾಟಕದಲ್ಲಿ ರೈಲು ಬೋಗಿಗಳನ್ನು ತಯಾರಿಸುವ ಕಾರ್ಖಾನೆ ಯಾವುದು? ಸರಿಯಾದ ಉತ್ತರ BEML. 1984 ಡಿಸೆಂಬರ್ 15ರಂದು ಯಲಹಂಕದಲ್ಲಿ ವೀಲ್ ಅಂಡ್ ಆಕ್ಸೆಲ್ ಕಾರ್ಖಾನೆ ಪ್ರಾರಂಭವಾಯಿತು. ಅಂದಿನ ರೈಲ್ವೆ ಮಂತ್ರಿಯಾಗಿದ್ದ ಜಾಫರ್ ಶರೀಫ್ ರವರು ಕರ್ನಾಟಕಕ್ಕೆ ನೀಡಿದ ಕೊಡುಗೆ ಇದಾಗಿತ್ತು. ಈ ಕಾರ್ಖಾನೆಯಲ್ಲಿ ವಾರ್ಷಿಕ 90,000 ರೈಲ್ವೆ ಗಾಲಿಗಳು ಮತ್ತು 48,000 ಅಚ್ಚುಗಳನ್ನು ತಯಾರಿಸುತ್ತಾರೆ. ಈ ಕಾರ್ಖಾನೆ ರೈಲ್ವೆ ಬೋಗಿಗಳನ್ನು ತಯಾರಿಸುವುದಿಲ್ಲ. BHEL ಎಂದರೆ ಭಾರತೀಯ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್. ಇದು ರೈಲ್ವೆ ಇಲಾಖೆಗೆ ಕೇವಲ ವಿದ್ಯುತ್ ಉಪಕರಣಗಳನ್ನು ತಯಾರಿಸುವ ಸಂಸ್ಥೆಯಾಗಿದೆ. BEML ಅಂದರೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಇದು ಭೂ ಸಾರಿಗೆ ಮತ್ತು ಗಣಿಗಾರಿಕೆಗೆ ಬಳಸುವ ಉಪಕರಣಗಳನ್ನು ಉತ್ಪಾದಿಸುತ್ತದೆ. 1964ರಲ್ಲಿ ಪ್ರಾರಂಭವಾದ ಈ ಕಾರ್ಖಾನೆ ರೈಲ್ವೆ ಮತ್ತು ಮೆಟ್ರೋ ಉಪಕರಣಗಳನ್ನು ಮತ್ತು ರೈಲ್ವೆ ಬೋಗಿಗಳನ್ನು ತಯಾರಿಸುತ್ತದೆ. ಹಾಗಾಗಿ BEML ರೈಲ್ವೆ ಬೋಗಿಗಳನ್ನು ತಯಾರಿಸುವ ಕರ್ನಾಟಕದ ಏಕೈಕ ಕಂಪನಿಯಾಗಿದೆ. ನಮ್ಮಲ್ಲೇ ರೈಲು ಬೋಗಿಗಳನ್ನ ತಯಾರಿಸೋ ಕಾರ್ಖಾನೆ ಇದೆ. ಅದ್ರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಹಾಗೇನೆ ನಾವು ಯಾವುದೇ ಒಂದು ವಿಷಯ ತಗೊಂಡ್ರು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು. ಆಗ್ಲೇ ನಾವು ಇಂಟೆಲಿಜೆಂಟ್ ಆಗಕ್ಕೆ ಸಾಧ್ಯ. ಇದೇ ಕಣ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮದ ಮೂಲ ತತ್ವ. ನೀವೊಂದು ಪುಟ್ಟ ವಿರಾಮ ತಗೊಂಡ್ಬಂದ್ಬಿಡಿ. ಕಣ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್, ನೀವು ಗೆಲ್ಲೋದು ಗ್ಯಾರಂಟಿ. ಕಣ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್, ನೀವು ಗೆಲ್ಲೋದು ಗ್ಯಾರಂಟಿ. TMT ಇಂಡಸ್ TMT. ಇದರಲ್ಲಿ 1 2 3 ಟ್ರೈಕೋರ್ ಇದೆ. ಟ್ರೈಕೋರ್ ಇದ್ರೆ ಸ್ಟೇಬಲ್, ಸ್ಟ್ರಾಂಗ್, ಸೇಫ್. ಇಂಡಸ್ TMT ವಿತ್ ಟ್ರೈಕೋರ್, ದ ಒರಿಜಿನಲ್. ಬೆಲೆ ಜಾಸ್ತಿ ಮಾಡಿ ಡಿಸ್ಕೌಂಟ್ ಕೊಟ್ರೆ ಏನ್ ಲಾಭ? ಡಿಸ್ಕೌಂಟ್ ಅಂದ್ರೆ ಇರಬೇಕು. ಕಣ್ವಾ ಮಾಡ್ತಾರ. ಕಣ್ವಾ ಮಾರ್ಟ್ನಲ್ಲಿ MRPನೇ ನ್ಯಾಯಯುತವಾಗಿರುತ್ತೆ. ಕಣ್ವಾ ಡಿಸ್ಕೌಂಟ್ ವೋಚರ್ ಇದ್ರಂತೂ ಇನ್ನೂ ಅದ್ಭುತ. ಕಣ್ವಾ ಮಾರ್ಟ್ ಇಡೀ ಕುಟುಂಬದ ಫ್ಯಾಷನ್ ಮಾರ್ಟ್.
ಕಡಿಮೆ ಕರೆಂಟ್ನಲ್ಲಿ ಎಷ್ಟು ಆಳದಿಂದಾದರೂ ಎಷ್ಟು ಎತ್ತರಕ್ಕಾದರೂ ನೀರನ್ನು ಹರಿಸುತ್ತದೆ ಫಾಲ್ಕನ್ ಪಂಪು. 5 ಸ್ಟಾರ್ ರೇಟಿಂಗ್ ಇರೋ ಫಾಲ್ಕನ್ ಪಂಪ್ ಬಳಸಿದರೆ ನಿಮ್ಮ ಮೀಟರ್ ರೀಡಿಂಗ್ ಕಡಿಮೆ ಆಗುತ್ತೆ. ನ್ಯಾಷನಲ್ ಅವಾರ್ಡ್ ಅನ್ನು ಗೆದ್ದುಕೊಂಡು ನಂಬರ್ 1 ಸ್ಥಾನದಲ್ಲಿದೆ ಫಾಲ್ಕನ್ ಪಂಪು. ಫಾಲ್ಕನ್, ಇದು ಪಂಪ್ ಅಲ್ಲ, ಪಾತಾಳ ಗಂಗಾ. ಬೆಲೆ ಜಾಸ್ತಿ ಮಾಡಿ ಡಿಸ್ಕೌಂಟ್ ಕೊಟ್ರೆ ಏನ್ ಲಾಭ? ಡಿಸ್ಕೌಂಟ್ ಅಂದ್ರೆ ಇರಬೇಕು. ಕಣ್ವ ಮಾಡ್ತಾರ. ಕಣ್ವ ಮಾರ್ಟ್ನಲ್ಲಿ MRPನೇ ನ್ಯಾಯಯುತವಾಗಿರುತ್ತೆ. ಕಣ್ವ ಡಿಸ್ಕೌಂಟ್ ವೋಚರ್ ಇದ್ರಂತೂ ಇನ್ನೂ ಅದ್ಭುತ. ಕಣ್ವಾ ಮಾರ್ಟ್, ಇಡೀ ಕುಟುಂಬದ ಫ್ಯಾಷನ್ ಮಾರ್ಟ್. ಗೋಲಿ 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 ಚಾಕೊಲೇಟ್, ಜಾಲಿ 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 ಗೋಲಿ ಚಾಕೊಲೇಟ್. ಬಿಗ್ ಗ್ರೋಸ್ ಗೋಲಿ ಚಾಕ್ಲೇಟ್ ಅಂದ್ರೆ ಎಲ್ಲರೂ ಕುಣಿದಾಡ್ತಾರೆ. ಗೋಲಿ ಚಾಕೊಲೇಟ್. ಗಂಡಸರಿಗೆ ಸ್ಟೈಲ್, ಹೆಂಗಸರಿಗೆ ವೆರೈಟಿ, ಮಕ್ಕಳಿಗೆ ಪ್ಯಾಟ್ರನ್, ಮನೆ ಮಂದಿಗೆಲ್ಲ ಬೇಕಾಗಿರೋ ಸೆಲೆಕ್ಷನ್. ಕನ್ವಾ ಮಾರ್ಟ್ ನಲ್ಲಿ ಶಾಪಿಂಗ್ ಮಾಡಿದ್ರೆ 100% ಸ್ಯಾಟಿಸ್ಫ್ಯಾಕ್ಷನ್. ಕಣ್ವಾ ಮಾರ್ಟ್, ಇಡೀ ಕುಟುಂಬದ ಫ್ಯಾಷನ್ ಮಾರ್ಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಣ್ವಾ ಮಾರ್ಟ್, ಫ್ಯಾಮಿಲಿ ಫ್ಯಾಷನ್ ಮಾರ್ಟ್, ಶಶಿ ಸೋಪ್ಸ್, ಬ್ರಿಟಾನಿಯಾ ಮಸ್ಕಾ ರಸ್ಕ್ ಮತ್ತು ಇಂಡಸ್ TMT ಕಂಬಿಗಳು. ಕಣ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್, ನೀವ್ ಗೆಲ್ಲೋದು ಗ್ಯಾರಂಟಿ. ನೋಡುವ, ಆಡುವ, ಗೆಲ್ಲುವ ಕನ್ನಡದ ವಿಶಿಷ್ಟ ಗೇಮ್ ಶೋ ಕಣ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲು ಮನುಷ್ಯ ಪ್ರಾಣಿಗಳ ಮೇಲೆ ಸವಾರಿ ಮಾಡ್ದ, ಆಮೇಲೆ ಚಕ್ರ ಕಂಡಿಡ್ದ, ನೀರಿನ ಮೇಲೂ ಪ್ರಯಾಣ ಮಾಡ್ದ, ಆಕಾಶದಲ್ಲೂ ಹಾರಾಡ್ದ. ಇದೆಲ್ಲ ಸಾಲ್ದು ಅಂತ ಭೂಮಿ ಮೇಲೆ ನಿಗಾ ಇಡೋದಕ್ಕೆ ಸ್ಯಾಟಲೈಟ್ನ ಹಾರಿಬಿಟ್ಟ. ಇವತ್ತು ಸ್ಯಾಟಲೈಟ್ ಇರೋದಕ್ಕೇನೆ ನೀವು ಬಿಂದಾಸ್ ಚಾಲೆಂಜ್ನ ಆಡ್ತಾ ಇರೋದು. ಸರಿ, ನಮ್ಮ ಮುಂದಿನ ಪ್ರಶ್ನೆ ಏನು ಅನ್ನೋದನ್ನ ನೋಡೋಣ. ಇಸ್ರೋ ಪ್ರಧಾನ ಕಚೇರಿ ಎಲ್ಲಿದೆ? ವೇರ್ ಈಸ್ ಇಸ್ರೋಸ್ ಹೆಡ್ ಆಫೀಸ್ ಲೊಕೇಟೆಡ್? ನಿಮ್ಮ ಆಪ್ಷನ್ಸ್: ಶ್ರೀಹರಿಕೋಟ, ಹಾಸನ, ಬೆಂಗಳೂರು. ನಿಮ್ಮ ಆಪ್ಷನ್ ಶ್ರೀಹರಿಕೋಟ ಆಗಿದ್ದಲ್ಲಿ SHK ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಹಾಸನ ಆಗಿದ್ದಲ್ಲಿ HAS ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಬೆಂಗಳೂರು ಆಗಿದ್ದಲ್ಲಿ BEN ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. Your time starts now. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಏನು ಪ್ರಶ್ನೆ ತುಂಬಾ ಕಷ್ಟವಾಗಿದೆ ಅನ್ಕೋತಾ ಇದ್ದೀರಾ? ಆಪ್ಷನ್ಸ್ ಈಸಿ ಆಗಿದೆಯಲ್ಲ ಬಿಡಿ. ಈಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೋರ್ಗೆ ಏನ್ ಬಹುಮಾನ ಇದೆ ಅಂತ ನೋಡ್ಕೊಂಬರೋಣವಾ? ಈ ಪ್ರಶ್ನೆಗೆ ಕಣ್ವಾ ಮಾರ್ಟ್ ವತಿಯಿಂದ 3,000 ರೂಪಾಯಿ ಮೌಲ್ಯದ ಬಹುಮಾನ. ಸರಿ ಉತ್ತರ ಕಳುಹಿಸಿದ ಪ್ರತಿಯೊಬ್ಬರಿಗೂ 10,000 ಬಿಂದಾಸ್ ಪಾಯಿಂಟ್ ಸಿಗುತ್ತದೆ. ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದವರಿಗೆ ಕಾರ್, ಬೈಕ್, ಚಿನ್ನ, ಬೆಳ್ಳಿ, ರೇಷ್ಮೆ ಸೀರೆ, ಸ್ಮಾರ್ಟ್ಫೋನ್, ವಿದೇಶ ಪ್ರವಾಸ, ಹೀಗೆ ಲಕ್ಷಾಂತರ ರೂಪಾಯಿ ಗೆಲ್ಲುವ ಅವಕಾಶವಿದೆ. ಬಿಂದಾಸ್ ಪಾಯಿಂಟ್ಸ್ ಗಳಿಸಿದ ಎಲ್ಲರಿಗೂ ಸಾವಿರಾರು ರೂಪಾಯಿ ಮೌಲ್ಯದ ಶಾಪಿಂಗ್ ವೌಚರ್ ಸಿಗುತ್ತದೆ. ಆಸ್ಟ್ರೋನಮಿ, ಆಸ್ಟ್ರೋಫಿಸಿಕ್ಸ್, ಏರೋನಾಟಿಕಲ್ ಸೈನ್ಸ್, ರಾಕೆಟ್ ಸೈನ್ಸ್, ಹೀಗೆ ಹಲವಾರು ವಿಷಯಗಳಲ್ಲಿ ಸಂಶೋಧನೆ ಮಾಡ್ತಾ ಇರುವ ಇಸ್ರೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಲ ಪೈಪೋಟಿ ಕೊಡ್ತಾ ಇದೆ. ಬೇಗ ನಿಮ್ಮ ಉತ್ತರ ಕಳಿಸಿ. ನಿಗದಿತ ಸಮಯದಲ್ಲಿ ಸರಿಯಾದ ಉತ್ತರ ಕಳಿಸಿದ ಪ್ರತಿಯೊಬ್ಬರಿಗೂ ಬಿಂದಾಸ್ ಪಾಯಿಂಟ್ಗಳು ಸಿಗುತ್ತೆ. ಇಸ್ರೋ ಪ್ರಧಾನ ಕಚೇರಿ ಎಲ್ಲಿದೆ? ನಿಮ್ಮ ಆಪ್ಷನ್ ಶ್ರೀಹರಿಕೋಟ ಆಗಿದ್ದಲ್ಲಿ SHK ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಹಾಸನ ಆಗಿದ್ದಲ್ಲಿ HAS ಎಂದು ಟೈಪ್ ಮಾಡಿ. ನಿಮ್ಮ ಆಪ್ಷನ್ ಬೆಂಗಳೂರು ಆಗಿದ್ದಲ್ಲಿ BEN ಎಂದು ಟೈಪ್ ಮಾಡಿ. 9901778080 ಸಂಖ್ಯೆಗೆ SMS ಕಳುಹಿಸಿ. ನಿಮಗೆ ಗೊತ್ತಾ, ಇಲ್ಲಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಇದ್ದ ಹಾಗೆ ಆಕಾಶದಲ್ಲಿ ಸ್ಪೇಸ್ ಸ್ಟೇಷನ್ ಕಟ್ಟಿದಾರಂತೆ. ಅಲ್ಲಿ ಅಂತರಿಕ್ಷ ನೌಕೆಗಳನ್ನ ನಿಲ್ಲಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದಾರಂತೆ. ಹಾಗಂತ ಟೀ ಮಾರೋರು ಸಿಗ್ತಾರ ಅಂತ ಕೇಳಬೇಡಿ. ಯಾರು ಗೊತ್ತು, ಮುಂದೆ ಒಂದಿನ 30-40 ಸೈಟ್ಸು, ಶಾಪಿಂಗ್ ಮಾಲ್ಸು, ಅಪಾರ್ಟ್ಮೆಂಟು, ಕಾಂಪ್ಲೆಕ್ಸು ಆದ್ರೂ ಆಗ್ಬೋದು. ಸಾಮಾನ್ಯ ಜ್ಞಾನ ಇರಲಿ, ಅಂತರಿಕ್ಷ ಯಾನ ಇರಲಿ, ಮಾಹಿತಿ ಜೊತೆಗೆ ಮನರಂಜನೆ ನೀಡ್ತಿದೆ ಈ ನಿಮ್ಮ ಬಿಂದಾಸ್ ಚಾಲೆಂಜ್. ಸ್ನೇಹಿತರೆ, ನಿಮ್ಮ ಸಮಯ ಮುಗಿತಾ ಬರ್ತಿದೆ. 5, 4, 3, 2, 1 ಟೈಮ್ ಅಪ್. ನಿಮ್ಮ ಆನ್ಸರ್ಗಳನ್ನ ಸ್ವೀಕಾರ ಮಾಡೋ ಸಮಯ ಮುಗಿತು. ಕರೆಕ್ಟ್ ಆನ್ಸರ್ ಏನು ಅಂತ ನಾನು ಹೇಳ್ತೀನಿ. ಸರಿ ಉತ್ತರ ಜೊತೆ ಹೆಚ್ಚಿನ ಮಾಹಿತಿ ಈಗ ನಿಮ್ಮ ಮುಂದೆ. ಇಸ್ರೋ ಪ್ರಧಾನ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ
ಬೆಂಗಳೂರು. ಭಾರತದ ಬಹುತೇಕ ಎಲ್ಲಾ ಉಪಗ್ರಹ ಉಡಾವಣೆ ಮತ್ತು ಕ್ಷಿಪಣಿ ಪರೀಕ್ಷೆ ಆಂಧ್ರದ ಕರಾವಳಿಯಲ್ಲಿರುವ ಶ್ರೀಹರಿಕೋಟಾದ ಸತೀಶ್ ಧಾವನ್ ಸ್ಪೇಸ್ ಸೆಂಟರ್ನಲ್ಲಿಯೇ ಆಗುತ್ತದೆ. ಇದಕ್ಕೆ ಹಲವು ಕಾರಣಗಳಿವೆ. ಈ ಸ್ಥಳ ಜನರಹಿತವಾಗಿದ್ದು ಸುತ್ತಲೂ ನೀರಿರುವ ದ್ವೀಪವಾಗಿದೆ ಮತ್ತು ಇದು ಸಮಭಾಜಕ ವೃತ್ತದ ಬಳಿ ಇದೆ. ಭಾರತದ ಎಲ್ಲಾ ಉಪಗ್ರಹಗಳು ನಿಯಂತ್ರಣಗೊಳ್ಳುವುದು MCF ಅಂದರೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಕೇಂದ್ರದಲ್ಲಿ. ಇದು ಇರುವುದು ಕರ್ನಾಟಕದ ಹಾಸನದಲ್ಲಿ. ಉಪಗ್ರಹದ ಚಲನವಲನ ನಿಯಂತ್ರಣ, ಅದು ಕಳುಹಿಸುವ ಸಂದೇಶಗಳ ಡಿಕೋಡಿಂಗ್ ಎಲ್ಲವೂ ನಡೆಯುವುದು ಈ ಕೇಂದ್ರದಲ್ಲೇ. ಇಸ್ರೋ ಭಾರತದ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ISRO, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋದ ಮುಖ್ಯ ಉದ್ದೇಶ ಅಂತರಿಕ್ಷ ತಂತ್ರಜ್ಞಾನದ ಸಂಶೋಧನೆ ಮತ್ತು ಭಾರತಕ್ಕೆ ಉಪಯೋಗವಾಗುವಂತೆ ಅವುಗಳ ಅಭಿವೃದ್ಧಿ. ಇಸ್ರೋ ಸಂಸ್ಥೆ ಉಪಗ್ರಹಗಳನ್ನಲ್ಲದೆ ಉಪಗ್ರಹ ವಾಹಕಗಳನ್ನು ಸಹ ತಯಾರಿಸುತ್ತದೆ. ಬಾಹ್ಯಾಕಾಶ ವಿಜ್ಞಾನದಲ್ಲಿ ಸ್ವಾವಲಂಬಿಯಾಗಿ ಮಂಗಳಯಾನದಂತಹ ಕಾರ್ಯಕ್ರಮ ಹಮ್ಮಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಘನತೆ ಹೆಚ್ಚಿಸುತ್ತಿರುವ ಇಸ್ರೋ ಪ್ರಧಾನ ಕಚೇರಿ ಇರುವುದು ಬೆಂಗಳೂರಿನಲ್ಲಿ. ಒಂದು ದಿನ ಸ್ಯಾಟಲೈಟ್ ಏನಾದರೂ ವರ್ಕ್ ಮಾಡೋದು ನಿಂತೋದ್ರೆ ಏನಾಗುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡಿದ್ದೀರಾ? TV, ಕಂಪ್ಯೂಟರ್, ಇಂಟರ್ನೆಟ್ ಎಲ್ಲ ವರ್ಕ್ ಮಾಡೋದು ನಿಂತೋಗುತ್ತೆ. ಬ್ಯಾಂಕ್, ಏರ್ಲೈನ್ಸ್, ಹಾಸ್ಪಿಟಲ್, ಸಿನಿಮಾ ಥಿಯೇಟರ್ ಎಲ್ಲ ಕಡೆ ಅಸ್ತವ್ಯಸ್ತ. ಇಂಟರ್ನೆಟ್ ಕೈ ಕೊಟ್ಬಿಟ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದ್ರಿಂದ ತಪ್ಪಿಸ್ಕೋಬೋದು ಅಂತ ಅನ್ಕೋಬೇಡಿ. ಹೀಗಾಗಬಾರ್ದು ಅಂತಾನೆ ಸ್ಪೇಸ್ ಸ್ಯಾಟಲೈಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮ ದೇಶದ ತಂತ್ರಜ್ಞಾನ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಬಿಂದಾಸ್ ಚಾಲೆಂಜ್ ಥರ. ಬರೀ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲ, ಲಿಟ್ರೇಚರಲ್ಲೂ ನಾವು ಮುಂದೆ ಇದ್ದೀವಿ. ನಮ್ಮ ರಾಜ್ಯದಲ್ಲೇ 8 ಜ್ಞಾನಪೀಠ ಪ್ರಶಸ್ತಿ ವಿಜೇತರಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಹುಟ್ಟಿದ ನಾಡು ನಮ್ಮದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋ ಸಮಯ. ಹೋಗೋಣವಾ? ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರು? ಹೂ ವಾಸ್ ಕನ್ನಡಾಸ್ ಫಸ್ಟ್ ರಾಷ್ಟ್ರಕವಿ? ನಿಮ್ಮ ಆಪ್ಷನ್ಸ್: ಕುವೆಂಪು, M. ಗೋವಿಂದ ಪೈ, ಶಿವರಾಮ ಕಾರಂತ. ಪ್ರಶ್ನೆ ಕೇಳುವ ಪ್ರಕ್ರಿಯೆ ಶುರುವಾದ ನಂತರ ಕಾರ್ಯಕ್ರಮದ ಸಮಯ ಮುಗಿದು ಹೋದರೆ ಆ ಪ್ರಶ್ನೆ ಸೂಪರ್ಸಾನಿಕ್ ಹಂತಕ್ಕೆ ಹೋಗುತ್ತದೆ. ಸೂಪರ್ಸಾನಿಕ್ ಪ್ರಶ್ನೆಗೆ ಉತ್ತರಿಸಲು ನೀವು SMS ಮಾಡುವ ಅಗತ್ಯವಿಲ್ಲ. ಆಪ್ಷನ್ಸ್ ಅನ್ನು ಗಮನಿಸಿ ನಿಮ್ಮ ಆಯ್ಕೆಯ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮ ಉತ್ತರ ರಿಜಿಸ್ಟರ್ ಆಗುತ್ತದೆ. ಈ ಕರೆಗೆ ಸಾಮಾನ್ಯ ಕರೆ ದರಗಳು ಅನ್ವಯವಾಗುತ್ತದೆ. ಬಹುಮಾನ ಗೆಲ್ಲೋ ಆತ್ರದಲ್ಲಿದ್ದೀರಾ? ಹಾಗಾದ್ರೆ ಅದಕ್ಕಿಂತ ಮುಂಚೆ ಉತ್ತರ ಕೊಡೋ ವಿಧಾನ ಹೇಗೆ ಅನ್ನೋದನ್ನ ತಿಳ್ಕೊಳ್ಳಿ. ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರು? ಹೂ ವಾಸ್ ಕನ್ನಡಾಸ್ ಫಸ್ಟ್ ರಾಷ್ಟ್ರಕವಿ? ನಿಮ್ಮ ಆಪ್ಷನ್ ಕುವೆಂಪು ಆಗಿದ್ದಲ್ಲಿ 08067006061 ಸಂಖ್ಯೆಗೆ ಕರೆ ಮಾಡಿ. ನಿಮ್ಮ ಆಪ್ಷನ್ M. ಗೋವಿಂದ ಪೈ ಆಗಿದ್ದಲ್ಲಿ 08067006062 ಸಂಖ್ಯೆಗೆ ಕರೆ ಮಾಡಿ. ನಿಮ್ಮ ಆಪ್ಷನ್ ಶಿವರಾಮ ಕಾರಂತ ಆಗಿದ್ದಲ್ಲಿ 08067006063 ಸಂಖ್ಯೆಗೆ ಕರೆ ಮಾಡಿ. ಕನ್ವಾ ಮಾರ್ಟ್ ಬಿಂದಾಸ್ ಚಾಲೆಂಜ್ನ ಈ ಪ್ರಶ್ನೆಗೆ ಯಾವ ಬಹುಮಾನ ಕಾದಿದೆ? ಈ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿದ ಒಬ್ಬರಿಗೆ ಕನ್ವಾ ಮಾರ್ಟ್ ವತಿಯಿಂದ 6,000 ರೂಪಾಯಿ ಮೌಲ್ಯದ ಬಹುಮಾನ ಹಾಗೂ ಸರಿ ಉತ್ತರ ಕಳುಹಿಸಿದ ಪ್ರತಿಯೊಬ್ಬರಿಗೂ 10,000 ಬಿಂದಾಸ್ ಪಾಯಿಂಟ್ಸ್. ನಿನ್ನೆ ನಾವು ಸೂಪರ್ ಸೋನಿಕ್ ರೌಂಡ್ ಅಲ್ಲಿ ಕೇಳಿದ ಪ್ರಶ್ನೆ ಯಾವುದು ಅನ್ನೋದನ್ನ ರೀಕಾಲ್ ಮಾಡ್ಕೊಳ್ಳೋಣ. ಪ್ರಪಂಚದಲ್ಲಿ ಹೆಚ್ಚು ಜನ ಮಾತನಾಡುವ ಭಾಷೆ ಯಾವುದು? Which is the highest spoken language in the world? ನಿಮ್ಮ ಆಪ್ಷನ್ಸ್: ಇಂಗ್ಲಿಷ್, ಮ್ಯಾಂಡರಿನ್, ಉರ್ದು. ಈ ಪ್ರಶ್ನೆಗೆ ಇವತ್ತು ರಾತ್ರಿ 10 ಗಂಟೆವರೆಗೂ ನಿರಂತರವಾಗಿ ಉತ್ತರ ಹರಿದು ಬಂದಿದೆ. ಆದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಪ್ರಪಂಚದಲ್ಲಿ ಹೆಚ್ಚು ಜನ ಮಾತನಾಡುವ ಭಾಷೆ ಯಾವುದು? ಸರಿಯಾದ ಉತ್ತರ ಮ್ಯಾಂಡರಿನ್. ಉರ್ದು ಭಾಷೆ ಪಾಕಿಸ್ತಾನ್, ಭಾರತ ಮತ್ತು ಹಲವು ಮುಸ್ಲಿಂ ದೇಶಗಳಲ್ಲಿ ಬಳಕೆಯಲ್ಲಿದೆ. ಪಾಕಿಸ್ತಾನದಲ್ಲಿ ಆಡಳಿತ ಭಾಷೆಯಾಗಿರುವ ಉರ್ದು ಅರೇಬಿಕ್ನ ಮೂಲದಿಂದ ಬಂದಿದೆ. ಆದ್ದರಿಂದ ಉರ್ದು ಬಲದಿಂದ ಎಡಕ್ಕೆ ಬರೆಯುವ ಅಥವಾ ಓದುವ ಲಿಪಿಯಾಗಿದೆ. ಈ ಭಾಷೆಯನ್ನ ಪ್ರಪಂಚದಲ್ಲಿ ಸುಮಾರು 65 ಮಿಲಿಯನ್ ಜನರು ಮಾತನಾಡುತ್ತಾರೆ.
ಇಂಗ್ಲಿಷ್ ಭಾಷೆ ಲ್ಯಾಟಿನ್ ಭಾಷೆಯಿಂದ ಸ್ಫೂರ್ತಿಗೊಂಡಿದೆ. ವಿಶ್ವದ 54 ದೇಶಗಳಲ್ಲಿ ಅಧಿಕೃತ ಭಾಷೆಯಾಗಿ ಬಳಕೆಯಲ್ಲಿರುವ ಇಂಗ್ಲಿಷ್ ಭಾಷೆಯನ್ನು ಜಗತ್ತಿನಾದ್ಯಂತ ಸುಮಾರು 508 ಮಿಲಿಯನ್ ಜನರು ಮಾತನಾಡುತ್ತಾರೆ. ಆದರೆ ಇಂಗ್ಲಿಷ್ ವಿಶ್ವದ ಅತಿ ಹೆಚ್ಚು ಮಾತನಾಡುವ 2ನೇ ಭಾಷೆಯಾಗಿದೆ. ಚೀನಾ ದೇಶದ ಅಧಿಕೃತ ಭಾಷೆ ಮ್ಯಾಂಡರಿನ್ ಭಾಷೆಯನ್ನು ಕಲಿಯುವುದು ಬಹಳ ಕಷ್ಟ. ಯಾಕೆಂದ್ರೆ ಒಂದೊಂದು ಪದವನ್ನ 4 ರೀತಿಯಲ್ಲಿ ಸಂದರ್ಭಾನುಸಾರ ಉಚ್ಚರಿಸುತ್ತಾರೆ. ಇದರಲ್ಲಿ ಅಕ್ಷರಗಳು ಶಬ್ದ ಸೂಚಿಯಲ್ಲ, ಬದಲಾಗಿ ಪದಸೂಚಕವಾಗಿದೆ. ಈ ಕಾರಣ ಸ್ವರ, ಸಂದರ್ಭ ವ್ಯತ್ಯಾಸವಾದರೂ ಅರ್ಥ ಬೇರೆಯಾಗುತ್ತಾ ಹೋಗುತ್ತದೆ. ಈ ಕಾರಣದಿಂದ ಈ ಭಾಷೆ ಮಾತನಾಡುವುದು, ಬರೆಯುವುದು ಬಹಳ ಕ್ಲಿಷ್ಟವಾಗಿದೆ. ವಿಶ್ವದಲ್ಲಿ ಇಂಗ್ಲಿಶಿನ 2 ಪಟ್ಟು ಜನರು, ಅಂದ್ರೆ 1 ಬಿಲಿಯನ್ಗಿಂತ ಹೆಚ್ಚು ಜನ ಮ್ಯಾಂಡರಿನ್ ಭಾಷೆಯನ್ನು ಬಳಸುತ್ತಾರೆ. ಹೀಗಾಗಿ ಚೀನಾ ದೇಶದ ಅಧಿಕೃತ ಭಾಷೆ ಪ್ರಪಂಚದ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಎಂದು ಹೆಸರುವಾಸಿಯಾಗಿದೆ. ಇದುವರೆಗೂ ಬಿಂದಾಸ್ ಚಾಲೆಂಜ್ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಪಾಲ್ಗೊಂಡಿದ್ದೀರಾ. ನಾವು ಕೇಳಿರೋ ಪ್ರಶ್ನೆಗೆ ಉತ್ಸಾಹದಿಂದ ಉತ್ತರನೂ ಕೊಟ್ಟಿದ್ದೀರಾ. ಇದರಲ್ಲಿ ಬಹುಮಾನ ಗೆದ್ದವ್ರು ಯಾರು, ಯಾರ್ಯಾರಿಗೆ ಎಷ್ಟು ಬಿಂದಾಸ್ ಪಾಯಿಂಟ್ಗಳು ಬಂದಿದೆ, ಇದನ್ನೆಲ್ಲ ತಿಳ್ಕೋಬೇಕಾ? ಇಲ್ಲಿದೆ ನೋಡಿ. ಬಿಂದಾಸ್ ಚಾಲೆಂಜ್ನ ಪ್ರತಿ ಪ್ರಶ್ನೆಗೆ ಒಂದು ಬಹುಮಾನವಿರುತ್ತದೆ. ಅಲ್ಲದೆ ವಿಜೇತರ ಹೆಸರನ್ನು facebook.com/bindas ಚಾಲೆಂಜ್ಗೆ ಲಾಗ್ ಆನ್ ಆಗಿ ತಿಳಿದುಕೊಳ್ಳಲು ಅವಕಾಶವಿದೆ. ಬಿಂದಾಸ್ ಪಾಯಿಂಟ್ ಗಳಿಸುತ್ತಿರುವವರ ವಿವರವನ್ನು ಪ್ರತಿಯೊಬ್ಬರಿಗೂ SMS ಮೂಲಕ ನಿಯಮಿತವಾಗಿ ತಿಳಿಸಲಾಗುತ್ತದೆ. ಇವತ್ತು ನಾನ್ ಕೇಳಿ ಸೂಪರ್ ಸೋನಿಕ್ ಪ್ರಶ್ನೆಗೆ ನಾಳೆ ರಾತ್ರಿ 10 ಗಂಟೆವರೆಗೂ ಟೈಮ್ ಇದೆ. ಸರಿಯಾದ ಉತ್ತರನ ಸರಿಯಾದ ಟೈಮ್ಗೆ ನಮಗ್ ಕಳಿಸಿ ನಿಮ್ ಬಿಂದಾಸ್ ಪಾಯಿಂಟ್ಗಳನ್ನ ಡಬಲ್ ಮಾಡ್ಕೊಳ್ಳಿ. ಹಾ, ನೆನ್ಪಿರ್ಲಿ, ತಪ್ಪುತ್ರ ಏನಾದ್ರೂ ಕೊಟ್ರೋ ಇವತ್ತು ನೀವು ಗಳಿಸಿರೋ ಪಾಯಿಂಟ್ಗಳೆಲ್ಲ 0 ಆಗತ್ತೆ. ಆರಂಭದಲ್ಲಿ ನಾನ್ ಹೇಳ್ದಾಗೆ ನಿಮ್ ಮೈಂಡ್ ಮಲ್ಗೋಕ್ಕಿಂತ ಮುಂಚೆ ರಿಫ್ರೆಶ್ ಆಯ್ತಲ್ವಾ? ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಜ್ಜಿ, ತಾತ, ಬಾವ, ಬಾಮೈದ, ಅಳಿಯ, ಸೊಸೆ, ಚಿಂಕು, ಪಿಂಕು ಎಲ್ಲರೂ ಅರ್ಧ ಗಂಟೆ ಕೂತ್ಕೊಂಡು ನಮ್ ಜೊತೆ ಆಟ ಆಡಿದಕ್ಕೆ ತುಂಬಾ 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 ಥ್ಯಾಂಕ್ಸ್. ಕಣ್ವಾ ಮಾಡ್ ಬಿಂದಾಸ್ ಚಾಲೆಂಜ್ ಈ ನಮ್ಮ ವಿನೂತನ ಗೇಮ್ ಶೋನಲ್ಲಿ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ ನಾಳೆ ರಾತ್ರಿ 10:30ಕ್ಕೆ. ತಮ್ಮೆಲ್ಲರಿಗೂ ಶುಭರಾತ್ರಿ.